ಆತನ ಹಿಡಿತಕ್ಕೆ ನರಳುತ್ತಿದ್ದ ಸುಭಿಕ್ಷಾಳನ್ನ ಕೊಠಡಿಗೆ ಬಂದ ತಕ್ಷಣ ಬಾಗಿಲು ಮುಚ್ಚಿ ಆಕೆ ಕಡೆ ತಿರುಗಿ ಎಳೆದು ಒಂದು ಪೆಟ್ಟು ಕೊಡ್ತಾನೆ. ಆ ಪೆಟ್ಟಿನ ಭರಕ್ಕೆ ಆಕೆ ಹೋಗಿ ಗೋಡೆಗೆ ಬೆಂಕಿ ಕಡ್ಡಿ ಅಂತ ಅಂಟ್ಕೊಂಡ್ಬಿಡ್ತಾಳೆ. ಮೇಲಿನ 2 ಹಲ್ಲುಗಳ ಕೆಳಗಿನ ತುಟಿಯನ್ನು ಆಳವಾಗಿಡಿದು ರಕ್ತವು ನಸುಗೆಂಪಾಗಿ ಹೊರಗೆ ಬಂದ್ಬಿಡುತ್ತೆ. ಕೆನ್ನೆ ನೋವು, ತುಟಿ ನೋವಿಗೆ ಅಮ್ಮ ಅಂತ ಚೀರಿ ಅಳೋದಕ್ಕೂ ಶಕ್ತಿ ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸ್ತಾ ಕಣ್ಣೀರು ಧಾರಾಕಾರವಾಗಿ ಸುರಿಸ್ಬಿಡ್ತಾಳೆ. ಹಯಗ್ರೀವ್ ಮಾತ್ರ ಅಷ್ಟೇ ಕೋಪದಿಂದ ಹತ್ರಕ್ಕೆ ಹೋಗಿ ಅವಳ ಭುಜವನ್ನು ಹಿಡಿದು ಆಕೆಯನ್ನು ಮುಂಭಾಗಕ್ಕೆ ತಿರುಗಿಸ್ತಾನೆ. ರಕ್ತ ಬರ್ತಾ ಇರೋ ತುಟಿಯನ್ನು ಲೆಕ್ಕಿಸ್ದೆ ಭುಜಗಳನ್ನ ಗಟ್ಟಿಯಾಗುತ್ತಾ, ಯಾರ್ ಪರ್ಮಿಷನ್ ಕೇಳಿ ಹೊರಗೋದ್ಯೇ ಅಂತ ಗಂಭೀರವಾಗಿ ಕೇಳ್ತಾನೆ. ಪಾಪ ಸುಭಿಕ್ಷಾ ನೋವು ಮತ್ತು ಭಯದಿಂದ ಮಾತು ಹೊರಬರದೆ ಕಷ್ಟಪಟ್ಟು ಬಾಯಿ ತೆರೆದು, ನಿನ್ನೆ ನಿಮಗೆ ಹೇಳಿದ್ನಲ್ವಾ ಅಂತ ಗಡಗಡ ಅಂತ ನಡಕ್ತಾ ಹೇಳ್ತಾಳೆ. ಪಾಪ ದವಡೆ ಬಿಗಿದು ಆಕೆ ಮುಖದ ಹತ್ರ ತನ್ನ ಮುಖವನ್ನು ತಂದು, ಅದು ನಿನ್ನೆ ಹಿಂದಲ್ಲ, ಮತ್ತೆ ನನ್ನ ಎಪ್ಸಿ ನನ್ನ ಅನುಮತಿ ಕೇಳಿ ಹೋಗ್ಬೇಕಂತ ನಿನಗೆ ಗೊತ್ತಾಗಲ್ವಾ? ಓಹೋ ಸರಿ, ಹಾಗಾದರೆ ನನ್ನನ್ನು ಕೇಳೋದು ಏನಂತ ಹೇಳಿದೆ ಹೊರಟೋದೆ ಅಷ್ಟೇ ತಾನೇ? ಸರಿ, ಹಾಗಾದರೆ ಈಗ ನೀಡೋ ಶಿಕ್ಷೆಗೆ ಮತ್ತೆ ಜೀವನದಲ್ಲಿ ಇಂಥ ತಪ್ಪು ಮಾಡೋದಿಲ್ಲ ಅಂತ ಸುಭಿಕ್ಷಾಳನ್ನ ಬಿಟ್ಟು ವಾರ್ಡ್ರೋಬನ್ನು ತೆರೆದು ಔಷಧ ಪೆಟ್ಟಿಗೆಯಿಂದ ಒಂದು ಸಣ್ಣ ಸೀಸೆಯನ್ನು ತೆಗಿತಾನೆ. ಅದರಿಂದ ಒಂದು ಮಾತ್ರೆಯನ್ನು ತೆಗೆದುಕೊಂಡು ಆಕೆ ಕೆನ್ನೆಗಳ ಒತ್ತಿ ಹಿಡಿದು ಬಾಯಿಗೆ ಹಾಕಿ ನುಂಗಿಸ್ಬಿಡ್ತಾನೆ. ಮತ್ತೆ ಅದೇ ಸೀಸೆಯನ್ನು ಪೆಟ್ಟಿಗೆಯಲ್ಲಿಟ್ಟು ಬಾಗಿಲನ್ನು ಹಾಕಿ ಮೇಜಿನ ಮೇಲಿದ್ದ ರಿಮೋಟ್ ಬಜರ್ ತೆಗೆದುಕೊಳ್ತಾ, ನಾನು ಬಂದು ರಾತ್ರಿಯ ಊಟ ಮಾಡು ಅಂತ ಹೇಳೋವರೆಗೆ ನೀನೇನನ್ನು ತಿನ್ನಬಾರ್ದು, ಮುಖ್ಯವಾಗಿ ನೀನು ಕೊಠಡಿಯಿಂದ ಹೊರಗೆ ಹೋಗಲೇಬಾರ್ದು, ಯಾರೊಂದಿಗೂ ಮಾತಾಡಬಾರ್ದು ಅಂತ ಗೋಡೆಗೊರಗಿ ಅಳ್ತಿರೋ ಸುಭಿಕ್ಷಾಳನ್ನು ನೋಡಿ ಎಚ್ಚರಿಕೆಯನ್ನು ನೀಡ್ತಾನೆ. ಎಚ್ಚರಿಕೆಯನ್ನು ನೀಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹಯಗ್ರೀವ್ ಹೋದಿದ ತಕ್ಷಣ ಸುಭಿಕ್ಷಾ ಜೋರಾಗಿ ಅಳೋದಕ್ಕೂ ಆಗದೆ ಗೋಗರಿತಾ ಅಲ್ಲೇ ನೆಲದ ಮೇಲೆ ಬಿದ್ದು ರಕ್ತ ಸುರಿ ತುಟಿಯನ್ನು ಬಟ್ಟೆಯಿಂದ ಒರೆಸ್ಕೊಳ್ತಾ ತಾಯಿ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ತಾಳೆ. ಅಮ್ಮನ ಪ್ರೀತಿ ಬದನೆಕಾಯಿ ಅಂತ ಇಷ್ಟೊಂದು ದೊಡ್ಡ ಭಾಷಣ ಮಾಡಿದ್ಲು, ಆದರೆ ಈ ಮನುಷ್ಯನ ಯಾವ ಮೂಲೆಯಲ್ಲೂ ಆ ಪ್ರೀತಿನೇ ನನಗೆ ಕಾಣಿಸ್ತಿಲ್ಲ. ನಿಜವಾಗಿ ನೀನೊಬ್ಬ ದೊಡ್ಡ ರಾಕ್ಷಸ ಅಂದ್ಕೊಳ್ತಿದ್ದಂತೆ ಹೊಟ್ಟೆಯಲ್ಲಿ ಒಂಥರ ಆಗ್ಬಿಟ್ಟು ಗಬಗಬನೇ ಇದ್ದು ಸ್ನಾನದ ಮನೆಗೆ ಓಡ್ತಾಳೆ. ನಿರಂತರವಾಗಿ ಆಗ್ತಿರೋ ವಾಂತಿಗಳಿಂದ ಸುಭಿಕ್ಷಾಗೆ ಫುಲ್ ಸುಸ್ತುಂಟಾಗುತ್ತೆ. ಅಮ್ಮ ಅಪ್ಪ ಅಂದ್ಕೊಳ್ತಾ ತಿಂದಿದ್ನೆಲ್ಲ ಹೊರಗಾಕ್ಬಿಡ್ತಾಳೆ. ಮುಖ ಎಲ್ಲ ಬಾಡಿ ಹೋಗಿ ಬೆಲ್ಲಗೆ ಗೋಡೆಯನ್ನು ಹಿಡ್ಕೊಂಡು ನಡೆದು ಬಂದು ಹಾಸಿಗೆ ಮೇಲೆ ಮಲ್ಕೊತಾಳೆ. ಪಾಪ ಹಾಗೆ ಮಲಗಿರೋ ಸುಭಿಕ್ಷಾಗೆ ಕರಗಂಟೆ ಶಬ್ದಕ್ಕೆ ಎಚ್ಚರವಾಗಿ ಕಷ್ಟಪಟ್ಟು ಎದ್ದು ಹೋಗಿ ನೋಡಿದಾಗ ಎದುರಿಗೆ ಗಾಯತ್ರಿ ಹಣ್ಣುಗಳ ತಟ್ಟೆಯೊಂದಿಗೆ ಕಾಣಿಸ್ತಾಳೆ. ನೀರಸವಾಗಿರೋ ಸುಭಿಕ್ಷಾಳ ಮುಖವನ್ನು ನೋಡಿ, ಸುಭಿಕ್ಷಾ ನೀನು ಉಪವಾಸ ಮಾಡ್ತಿದ್ಯಾ ಅಂತ ಹಯಗ್ರೀವ್ ಹೇಳ್ದ, ಅದಕ್ಕೆ ಕನಿಷ್ಠ ಈ ಹಣ್ಣುಗಳಾದರೂ ತಿನ್ನು ಅಂತ ತಂದಿದ್ದೀನಿ, ತಗೋ ಇದನ್ನ ಅಂತ ತಟ್ಟೆಯನ್ನು ನೀಡೋದಕ್ಕೆ ಹೋದರೆ ಸುಭಿಕ್ಷಾಗೆ ಹಯಗ್ರೀವ್ ಹೇಳಿದಂಥ ಮಾತು ನೆನಪಿಗೆ ಬಂದು, ಬೇಡ ಅತ್ತೆ, ನಾನು ಅವರು ಬಂದ ಮೇಲೆ ತಿಂತೀನಿ ಅಂತಾಳೆ. ಮುಖವನ್ನು ಚೆನ್ನಾಗಿ ತೊಳೆಯೋದ್ರಿಂದ ಕೆನ್ನೆ ಮೇಲಿನ ಗುರುತುಗಳು ಕಾಣಿಸ್ತಿದ್ರು ತುಟಿ ಬಳಿರೋ ಗಾಯಗಳು ನೋಡಿ ಪಾಪ ಬೇರೆ ರೀತಿಯಲ್ಲಿ ಅವರು ಊಹಿಸ್ಕೊಂಡು ಗಾಯತ್ರಿಯವರು ಮುಸಿ ನಗ್ತಾ, ಸರಿ ಸುಭಿಕ್ಷಾ, ಸುಸ್ತಾಗಿರುವಂತ ಕಾಣ್ತಿದ್ಯಾ, ಚೆನ್ನಾಗಿ ವಿಶ್ರಾಂತಿ ತಗೋ, ಹಯಗ್ರೀವ್ ಬಂದ ತಕ್ಷಣ ರಾತ್ರಿ ಊಟ ಮಾಡು ಅಂಥೇಳಿ ಅಲ್ಲಿಂದ ಹೋಗ್ತಾಳೆ. ನಗ್ತಾ ಹೋದ ಗಾಯತ್ರಿಯನ್ನು ಹುಚ್ಚಳಂತೆ ನೋಡ್ತಾ, ಅದೇನತ್ತೆ ಹಾಗೆ ನಗ್ತಾ ಹೊರಟೋಗ್ತಿದ್ದಾರೆ ಅಂದ್ಕೊಂಡು ಬಾಗಿಲನ್ನು ಮುಚ್ಕೊತಾಳೆ. ಹೊಟ್ಟೆಯಲ್ಲಿ ಮತ್ತೆ ತೊಳಸ್ದಂತಾಗ್ಬಿಡತ್ತೆ. ಮತ್ತೊಮ್ಮೆ ವಾಶ್ರೂಮ್ಗೆ ಹೋಗಿ ಬಂದು ಹಾಸಿಗೆ ಹೊರಗ್ತಾ, ಅಮ್ಮ ಹಸುವಾಗ್ತಿದೆ ನನಗೆ, ಇನ್ನು ವಾಂತಿ ಮಾಡೋದಕ್ಕೂ ಶಕ್ತಿ ಇಲ್ವಲ್ಲಪ್ಪ ಅಂತ ಅಂದ್ಕೊಳತ್ಲೆ ಹಾಗೆ ನಿದ್ರೆಗೆ ಜಾರೇ ಬಿಡ್ತಾಳೆ.
ಎಲ್ಲಿಂದಲೋ ಕೇಳಿಸ್ತಿರೋ ನೀರಿನ ಶಬ್ದಕ್ಕೆ ಮೆಲ್ಲ ಕದಲ್ತಾ ಕಣ್ಣುಗಳನ್ನ ತೆರೆದು ನೋಡಿದ್ರೆ ಕೊಠಡಿಯಲ್ಲಿ ದೀಪ ಉರಿತಿರುತ್ತೆ. ಸಮಯ ಎಷ್ಟಾಯಿತು ತಿಳಿದೆ ಏಳೋ ಶಕ್ತಿಯೂ ಇಲ್ಲದೆ ಹಾಗೇ ನೋಡ್ತಿರ್ತಾಳೆ. ತನ್ನ ಮುಖವನ್ನು ತೊಳ್ಕೊಂಡು ಹೊರಗಡೆ ಬಂದ ಹೈಗ್ರೀವ್ನನ್ನು ನೋಡಿ ಬೆಳಿಗ್ಗೆ ಹೊಡೆದ ಪೆಟ್ಟು ನೆನಪಿಗೆ ಬರುತ್ತೆ. ಭಯ, ನೋವು ಎರಡೂ ಆವರಿಸ್ಕೊಳ್ಳಲು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಮೌನವಾಗಿ ಅಳ್ತಾಳೆ. ಹೈಗ್ರೀವ್ ಮುಖವನ್ನು ಒರೆಸ್ಕೊಂಡು ಟವಲನ್ನು ಸೋಫಾದ ಮೇಲೆ ಎಸೆದು ಹೋಗಿ ಸುವಿಕ್ಷಾಳ ಪಕ್ಕದಲ್ಲಿ ಮಲಗಿ ಆಕೆಯನ್ನು ತನ್ನ ಕಡೆಗೆ ತಿರುಗಿಸ್ಕೊತಾನೆ. ಸುವಿಕ್ಷಾ ಕಣ್ಣುಗಳನ್ನ ಮುಚ್ಕೊಂಡು ಹಾಗೇ ಇದ್ದರೂ ಆಕೆ ಕಣ್ಣೀರು ಮಾತ್ರ ನಿಲ್ಲೋದೇ ಇಲ್ಲ. ಊದ್ಕೊಂಡಿರೋ ಮುಖ, ಗಾಯಗೊಂಡ ತುಟಿಯನ್ನು ನೋಡಿ ಸಣ್ಣ ನಗುವಿನೊಂದಿಗೆ ಅದರ ಮೇಲೆ ಮೆಲ್ಲಗೆ ಸವರ್ತಾನೆ. ನೋವಿಗೆ ಚುರುಕನ್ನಿಸ್ದಾಗ ಸುವಿಕ್ಷಾ ಆತನ ಕೈಯನ್ನು ತಳ್ಳಿ ಮತ್ತೊಂದು ಕಡೆ ತಿರುಗೋದಕ್ಕೆ ಹೋದರೆ, ಹುಷ್ ಮಿಸ್ಸಸ್, ಮತ್ತೆ ನನ್ನನ್ನು ಕೋಪ ಸ್ಥಿತಿಗೆ ಕೊಂಡೊಯ್ತಿದ್ಯಾ ಅಂತಾನೆ. ಆ ಮಾತು ಕೇಳಿ ಆ ಪ್ರಯತ್ನವನ್ನು ಬಿಟ್ಟು ಹಯಗ್ರೀವನ ಎದೆಯಲ್ಲಿ ತಲೆಯನ್ನು ಮರೆಸ್ಕೊಳ್ತಾ, ಮಲಗೋದು ಕೂಡ ತಪ್ಪೇನಾ ಅಂತಾಳೆ ನೋವಿನಿಂದ. ಹಾಂ ಹೌದು ತಪ್ಪು, ಮೊದಲು ಹೋಗಿ ಮುಖ ತೊಳ್ಕೊಂಡು ಬಾ. ಆ ಮಾತು ಹೇಳಿದ್ದೇ ತಡ ತಕ್ಷಣವೇ ದೂರ ಸರಿದು ಮೆಲ್ಲಗೆದ್ದು ಸ್ನಾನಗೃಹಕ್ಕೆ ಹೋಗಿ ಮುಖ ತೊಳ್ಕೊಂಡು ಬರ್ತಾಳೆ. ಶಕ್ತಿ ಇಲ್ಲದೆ ಒಂದೊಂದೇ ಹೆಜ್ಜೆ ಇಡ್ತಾ ಬರ್ತಿರೋ ಸುವಿಕ್ಷಾಳನ್ನು ನೋಡಿ ಎದ್ದು ಕೂತು ಆಕೆ ಕೈ ಹಿಡಿದು ಮಡಿಲಲ್ಲಿ ಕೂರಿಸ್ಕೊತಾನೆ. ಒಂದು ಕೈಯನ್ನು ಸೊಂಟ ಸುತ್ತಲೂ ಬಳಸಿ ಮತ್ತೊಂದು ಕೈಯಿಂದ ತುಟಿ ಮೇಲೆ ಮೆಲ್ಲಗೆ ಸವರ್ತಾ ಹಸ್ವಾಗ್ತಿದ್ಯಾ ಅಂತ ಕೇಳ್ತಾನೆ. ಸುವಿಕ್ಷಾ ಉದ್ವೇಗದಿಂದ ಕೈಯನ್ನು ತಳ್ಳಿ ತಲೆ ತಿರುಗಿಸಿ, ನನಗೆ ಯಾಕೆ ಹಸ್ವಾಗುತ್ತೆ, ಬೆಳಿಗ್ಗೆ ನಮ್ಮಮ್ಮ ಹೊಟ್ಟೆ ತುಂಬ ಪುಳಿಯೋಗರೆ ತಿನ್ನಿಸಿದ್ರಲ್ವಾ ಅಂತಾಳೆ ನಿರಾಸೆಯಿಂದ. ಇದಕ್ಕೆ ನಾನು ಹೊಡೆಯೋದು, ಎಷ್ಟು ಬಾರಿ ಹೇಳಿದ್ದೀನಿ ನಾನು ಎದ್ರು ಮಾತಾಡಬೇಡ ಅಂತ ಗಂಭೀರವಾಗಿ ಹೇಳ್ತಾನೆ. ಭಯಕ್ಕೆ ಮತ್ತೆ ಮುದುರ್ಕೊಂಡು ಬಿಡ್ತಾಳೆ ಸುವಿಕ್ಷಾ. ಹೈಗ್ರೀವನ ಮಾತಿಗೆ ಮಾತಾಡೋದನ್ನು ನಿಲ್ಲಿಸಿ ಅಳುವನ್ನು ನುಂಗ್ಕೊಳ್ತಾ ಮೂಗನ್ನು ಇಳ್ಕೊಳ್ತಾಳೆ. ಮಕ್ಕಳಂತ ಆಡಬೇಡ, ಕಿರಿಕಿರಿ ಆಗುತ್ತೆ ನನಗೆ ಅಂತ ಹೇಳ್ತಾ ಸುವಿಕ್ಷಾಳನ್ನು ಪಕ್ಕದಲ್ಲಿ ಕೂರಿಸ್ತಾನೆ ಹೈಗ್ರೀವ್. ನಿಮ್ಗೆ ಯಾವಾಗಲೂ ಬರೋದು ಅದೇ ತಾನೇ ಅಂತ ಮನದಲ್ಲೇ ಗುಣಕ್ಕೊಳ್ತಾ ಆ ಸುಳಿವು ಅರಿತು ಸಣ್ಣದಾಗಿ ನಗ್ತಾನೆ ಹಯಗ್ರೀವ್. ನೀನು ಮಾಡೋ ಕೆಲಸಗಳಿಗೆ ಕಿರಿಕಿರಿ ಉಂಟಾಗುತ್ತೆ, ಆದರೆ ನಿನ್ನನ್ನು ಕಂಡಲ್ಲ ಅಂತ ಸುವಿಕ್ಷಾಳ ಕೈಯನ್ನು ಮೆಲ್ಲಗೆ ಒತ್ತುತ್ತಾನೆ. ಆ ಧ್ವನಿಯಲ್ಲಿದ್ದ ಮೃದುತ್ವಕ್ಕೆ ತಲೆ ತಿರುಗಿಸಿ ಒಂದು ಕ್ಷಣ ನೋಡಿ ಮತ್ತೆ ತಲೆಯನ್ನು ತಗ್ಗಿಸ್ತಾಳೆ. ಕಾಲಿಂಗ್ ಬೆಲ್ ಶಬ್ದಕ್ಕೆ ಸುವಿಕ್ಷಾಳನ್ನು ಬಿಟ್ಟು ಹೋಗಿ ಬಾಗಿಲನ್ನು ತೆರಿತಾನೆ. ಎದುರಿಗಿದ್ದಂತಹ ಸೇವಕರನ್ನ ನೋಡಿ ಪಕ್ಕಕ್ಕೆ ಸರಿತಾನೆ. ಬಂದು ಆಕೆ ತಲೆಯನ್ನು ತಗ್ಗಿಸಿ ಒಳಗೆ ಬಂದು ತನ್ನ ತಟ್ಟೆಯನ್ನು ಮೇಜಿನ ಮೇಲಿಟ್ಟು ಹೊರಗಡೆ ಆಕೆ ಹೋಗ್ತಾರೆ. ಬಾಗಿಲನ್ನು ಮುಚ್ಚಿ ಸೋಫಾದಲ್ಲಿ ಕೂತು ನೆಲದ ಕಡೆ ನೋಡ್ತಾ ಇರೋ ಸುವಿಕ್ಷಾಳನ್ನು ನೋಡಿ, ಹಲೋ ಹೆಂಡತಿ ಪುಳಿಯೋಗರೆ ಅಂತ ಕರೀತಾನೆ. ಸುವಿಕ್ಷಾಗೆ ಕೋಪ ಬರ್ತಾ ಇದ್ರೂ ಕೂಡ ತೋರಿಸೋ ಶಕ್ತಿ ಇಲ್ಲದೆ ತಲೆ ಎತ್ತಿ ಏನು ಎಂಬಂತೆ ನೋಡ್ತಾಳೆ. ಕಣ್ಣುಗಳಿಂದಲೇ ಬರುವಂತೆ ಕರೆಯಲು ಮೆಲ್ಲಗೆದ್ದು ಹೋಗಿ ಹಯಗ್ರೀವನ ಪಕ್ಕದಲ್ಲಿ ಕೂತು ಮೇಜಿನ ಮೇಲಿನ ಬೌಲ್ಗಳನ್ನ ನೋಡ್ತಾಳೆ. ಏನು ನೋಡ್ತಿದ್ಯಾ, ತಿನ್ನೋ. ಅಬ್ಬಾ, ಈಗಲಾದರೂ ಏನವ್ರಿಗೆ ಕರುಣೆ ಬಂತು. ಆದರೂ ಈತ ತಿನ್ನು ಅಂದರೆ ತಿನ್ಬಿಡ್ಬೇಕಾ? ನಾನು ತಿನ್ನೋದಿಲ್ಲ ಅಂದ್ಕೊಳ್ತಾ, ಇಲ್ಲ ನನಗೆ ಬೇಡ ಅಂತ ಮುಖವನ್ನು ತಿರುಗಿಸ್ಕೊತಾಳೆ. ಸರಿ ನಿನ್ನಿಷ್ಟ ಅಂತ ಫೋನ್ ತೆಗೆದುಕೊಂಡು ಅಡುಗೆ ಮನೆಗೆ ಕರೆ ಮಾಡಿ ಆಹಾರವನ್ನು ತೆಗೆದುಕೊಂಡು ಹೋಗುವಂತೆ ಹೇಳ್ತಿದ್ದಂತೆ ಸುವಿಕ್ಷಾ ಹಲ್ಲು ಕಡಿತಾ, ಅಯ್ಯೋ ನನಗೆ ಬೇಡ ಅಂದರೆ ಈಗಲೇ ಬೇಡ ಅನ್ಬೇಡಿ, ನಾನು ನಂತರ ತಿಂತೀನಿ, ಊಟ ಇಲ್ಲೇ ಇರಲಿ. ಇಲ್ಲ, ತಿಂದರೆ ಈಗಲೇ ತಿನ್ನು, ಇಲ್ದಿದ್ರಿಲ್ಲ, ನಂತರ ಮಾತ್ರ ಅನುಮತಿ ನೀಡೋದೇ ಇಲ್ಲ, ಇನ್ನು ಬೆಳಗಿನವರೆಗೂ ಏನೂ ಸಿಗೋದಿಲ್ಲ.
ಹೇಳಿದ ಮಾತನ್ನು ಮಾಡುವವನೇ ಅಂತ ತಿಳಿದಿದ್ದರಿಂದ ಬೇರೆ ದಾರಿ ಇಲ್ಲದೆ ತಲೆದೂಗಿ ಮೊದಲು ಅನ್ನವನ್ನು ಹಾಕ್ಕೊಳ್ತಿದ್ರೆ, ಏಯ್ ಖಾಲಿ ಹೊಟ್ಟೆಯಲ್ಲಿ ಖಾರ ತಿನ್ನಬಾರ್ದು, ಮೊದಲು ಸಿಹಿ ತಿನ್ನೋ ಅಂತ ಮತ್ತೊಂದು ಬೌನಲ್ಲಿದ್ದ ಪಾಯಸವನ್ನು ಚಮಚದಲ್ಲಿ ತೆಗೆದು ಬಾಯಿಯ ಬಳಿ ಇಡ್ತಾನೆ. ನಿಜಕ್ಕೂ ಹಯಗ್ರೀವನ ಮನಸ್ಥಿತಿ ಏನಂತ ಅರ್ಥ ಆಗದೆ ಹುಚ್ಚರಂತೆ ನೋಡ್ತಾ ಪಾಯಸವನ್ನು ತಿಂತ, ಅಷ್ಟು ಗರ್ವ ಅಹಂಕಾರ ಇರೋನು ತನ್ನ ಇಂಜನನ್ನು ತಿಂತಾನೋ ಇಲ್ವೋ ಅಂತ ಪರೀಕ್ಷಿಸಬೇಕು ಅಂತ ಅಂದ್ಕೊಳ್ತಾಳೆ. ಚಮಚವನ್ನೇ ನೋಡ್ತಿರೋ ಸುವಿಕ್ಷಾಳನ್ನು ನೋಡಿ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾನೆ. ಅರ್ಧ ಬೌಲ್ ಖಾಲಿ ಮಾಡಿ ಯೋಚನೆಯಲ್ಲಿದ್ದ ಹಯಗ್ರೀವನ ಕೈಯಿಂದ ಚಮಚವನ್ನು ಕಸಿದ್ಕೊಳ್ತಾಳೆ. ಕಣ್ಣುಗಳನ್ನ ಚಿಕ್ಕದು ಮಾಡಿ ಏನೋ ಎಂಬಂತೆ ಹಯಗ್ರೀವ್ ಒಂದು ನೋಟವನ್ನು ನೋಡಿದ್ರೆ ಬೌಲ್ ಸಹ ತೆಗೆದುಕೊಂಡು ಚಮಚದಿಂದ ಪಾಯಸವನ್ನು ತೆಗೆದು ಹಯಗ್ರೀವನ ಬಳಿ ಇಟ್ಟು, ನೀವು ಕೂಡ ತಿನ್ನಿ ಅಂತ ಮೆಲ್ಲಗೆ ಹೇಳ್ತಾ ಆತನ ಮುಖ ಭಾವವನ್ನು ಗಮನಿಸ್ತಾ ಇರ್ತಾಳೆ. ಹಯಗ್ರೀವ್ ಮಾತ್ರ ಒಂದು ಕ್ಷಣ ಆಕೆ ಕಣ್ಣುಗಳನ್ನೇ ನೋಡ್ತಾ ಸುವಿಕ್ಷಾಳ ಕೈ ಹಿಡಿದು ಚಮಚವನ್ನು ಬಾಯಲ್ಲಿ ಇಟ್ಕೊಳ್ತಾನೆ. ನೇರವಾಗಿ ಸ್ಪರ್ಶಿಸ್ತಿರುವ ನೋಟಕ್ಕೆ ಕಣ್ಣನ್ನು ತಗ್ಸಿ, ಇದೇನು ಈತನ ಮುಖದಲ್ಲಿ ಯಾವುದೇ ಅಸಹ್ಯ ಕಂಡು ಬರಲಿಲ್ವಲ್ಲ, ಅಂದರೆ ನನ್ನ ಎಂಜಲನ್ನು ಇಷ್ಟದಿಂದಲೇ ತಿನ್ನಾ ಅಂತ ಯೋಚಿಸ್ತಿರುವಾಗ, ಹಾಗಾದರೆ ಮತ್ತೊಮ್ಮೆ ತಿನ್ನಿಸಿ ನೋಡು ಅನ್ನುತ್ತೆ ಅಂತರಾತ್ಮ. ಸರಿ ನೋಡೋಣ ಅಂತ ಅಂದ್ಕೊಂಡು ಹಯಗ್ರೀವನ ಕೈಯಿಂದ ತನ್ನ ಕೈಯನ್ನು ಹಿಂದೆ ಕೆಳ್ಕೊಂಡು ಮತ್ತೊಂದು ಚಮಚ ಪಾಯಸ ತೆಗೆದು ಅವನ ಬಾಯಿಯ ಬಳಿ ಇಟ್ಟರೆ, ಹೇಯ್ ನೀನು ನನ್ನ ಕಣ್ಣುಗಳನ್ನ ನೋಡ್ತಾ ನನಗೆ ತಿನ್ಸಿದ್ರೆ ನಾನು ಈ ಸಿಹಿಯನ್ನು ತಿಂತೀನಿ ಅಂತ ಒರಟು ಧ್ವನಿಯಲ್ಲಿ ಹೇಳ್ತಾ ಸುಭಿಕ್ಷಾಳನ್ನು ತೀವ್ರವಾಗಿ ನೋಡ್ತಾನೆ ಹಯಗ್ರೀವ್. ಅಯ್ಯಯ್ಯೋ, ನನ್ನ ಅಂತರಾತ್ಮ ನನ್ನನ್ನೇ ಹೀಗೆ ಸಿಲ್ಕಾಸ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡು ಮುಖವನ್ನು ವಿಚಿತ್ರವಾಗಿ ಇಟ್ಕೊಂಡ್ಬಿಡ್ತಾಳೆ. ಹೆಲೋ ಹೆಂಡತಿ ಅಂತ ಚಿಟಕಿ ಹೊಡಿತಾ ಇದ್ದಂತೆ ದೃಷ್ಟಿಯನ್ನು ಹಯಗ್ರೀವನ ಕಡೆ ತಿರುಗಿಸಿ ಆತ ಹೇಳಿದಂತೆ ಕಣ್ಣುಗಳನ್ನೇ ನೋಡ್ತಾ ಪಾಯಸವನ್ನು ಅವನ ಬಾಯಿಗೆ ಇಡ್ತಾಳೆ. ಹಯಗ್ರೀವ್ ಕೂಡ ಸುವಿಕ್ಷಾಳನ್ನು ಹಾಗೇ ನೋಡ್ತಾ ಚಮಚಕ್ಕೆ ತನ್ನ ಎಂಜಲು ತಗಲುವಂತೆ ಬಾಯಲ್ಲಿಟ್ಕೊಂಡು ತಿಂತ, ನೀನು ಮೊದಲು ಹೆಂಡತಿ ಗಂಡ ಇಬ್ಬರು ಸಮಾನರು ಅಂತ ಹೇಳಿದ್ದೆ ಅಲ್ವಾ, ಸೊ ಈಗ ಈ ಚಮಚ ಅದನ್ನು ಸರಿ ಅಂತ ಸಾಬೀತುಪಡಿಸುತ್ತೆ, ನೋಡೋಣ ಬಾ ಅಂತ ಚಮಚದಿಂದ ಸಿಹಿಯನ್ನು ತೆಗೆದು ಸುವಿಕ್ಷಾಳ ಬಾಯಿಯ ಬಳಿ ಇಡ್ತಾನೆ ಈ ಬಾರಿ ಹಯಗ್ರೀವ್. ಮುಖದಲ್ಲಿ ರಕ್ತದ ಹನಿಯೂ ಇರೋದಿಲ್ಲ ಪಾಪ ಆಕೆ ಮುಖದಲ್ಲಿ. ಹಾಗೆ ಖಾಲಿ ಮುಖದಿಂದ ನೋಡ್ತಾ, ಈಗ ಇವನೆಂಜಲನ್ನು ನಾನು ತಿನ್ನಬೇಕಾ ಅಂತ ಅಂದ್ಕೊಳ್ತಿದ್ರೆ, ಏ ಅಗ್ರಹಾರ ಅಂತ ಒರಟು ಧ್ವನಿಯಿಂದ ಮೃದು ಧ್ವನಿಗೆ ಬರ್ತಿದ್ದಂತೆ ಭಯದಿಂದ ಬಾಯನ್ನು ತೆರೀತಾಳೆ. ಹಯಗ್ರೀವ್ ಆಕೆ ತುಟಿಗಳಿಗೆ ಸ್ಪರ್ಶಿಸ್ತಾ ಅದನ್ನು ಬಾಯಲ್ಲಿ ಇಡ್ತಾನೆ. ಆಕೆ ತನ್ನ ಗಂಡನ ಕಣ್ಣುಗಳನ್ನ ಆ ರೀತಿ ನೋಡೋದಕ್ಕೂ ಆಗದೆ ಗಟ್ಟಿಯಾಗಿ ಕಣ್ಗಳನ್ನ ಮುಚ್ಕೊಂಡ್ಬಿಟ್ಟು, ಪರಮೇಶ್ವರ ಈ ಪಾಯಸ ಬೇಗ ಜೀರ್ಣ ಆಗೋಂತ ಮಾಡಿಬಿಡಪ್ಪ ಸ್ವಾಮಿ ಅಂತ ಪ್ರಾರ್ಥಿಸ್ತಾ ಕಷ್ಟಪಟ್ಟು ಅಗಿದೆ ಹಾಗೆ ನುಂಗ್ಬಿಡ್ತಾಳೆ. ಆಕೆ ಮುಖದ ಭಾವನೆಗೆ ಸಣ್ಣದಾಗಿ ನಕ್ಕು, ಸರಿ ಇನ್ನು ಸಿಹಿ ಸಾಕು, ಊಟ ಮಾಡು ಅಂತ ಎದ್ದು ಹಾಸಿಗೆ ಮೇಲಕ್ಕೆ ಹೋಗ್ತಾನೆ ಹಯಗ್ರೀವ್. ಹಬ್ಬ ಅಂತ ನಿರಾಳವಾಗುತ್ತಾ ತಂದ ಆಹಾರವನ್ನು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಆತುರವಾಗಿ 10 ನಿಮಿಷಗಳಲ್ಲಿ ಹೊಟ್ಟೆ ತುಂಬ ತಿಂದು ತಟ್ಟೆಯನ್ನು ತೊಳೆದು ತಂದು ಮೇಜಿನ ಮೇಲಿಟ್ಟು ಸಮಯ ಎಷ್ಟಾಯಿತು ಅಂತ ಯೋಚಿಸ್ತಾ ಇರ್ತಾಳೆ. ಏ ಪುಳಿಯೋಗ್ರೆ ಇಲ್ಬಾ ಅಂತ ಕರೀತಾನೆ ಹಯಗ್ರೀವ್. ಮತ್ತೆ ಏನು ನೆನಪಾಯ್ತಪ್ಪ
ಈ ರಾಕ್ಷಸನಿಗೆ ಅಂತ ಅಂದ್ಕೊಂಡು ಮೆಲ್ಲಗೆ ಹೋಗಿ ಹಯಗ್ರೀವನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಂತೆ ಆಕೆಯನ್ನು ಮೇಲೆ ಕೆಳ್ಕೊಂಡ್ಬಿಟ್ಟು, ಏನೋ ಆಳವಾಗಿ ಯೋಚನೆ ಮಾಡ್ತಾ ಇದೆಯಾ ಇಷ್ಟೊಂದು ಡೀಪಾಗಿ ಅಂತ ಕೇಳ್ತಾನೆ. ಅಂತ ಕೆನ್ನೆ ಮೇಲೆ ಮೆಲ್ಲಗೆ ಸವರ್ತಾನೆ. ಸುಭಿಕ್ಷಾ ಅಸಹನೆಯಿಂದ ಕದಲ್ತಾ, ಸಮಯ ಎಷ್ಟಾಯಿತು ಅಂತ ಕೇಳ್ತಾಳೆ ಈ ಬಾರಿ. ಸ್ವಲ್ಪವೂ ಸಡಿಲಿಕೆಯನ್ನು ನೀಡದೆ ಬಿಗಿಯಾಗಿ ಹಿಡಿದು 7 ಅಂತ ಅಂತಾನೆ. 7 ಅಂತ ಅಂತಿದ್ದಂತೆ ಸ್ವಲ್ಪ ಆಘಾತವಾಗುತ್ತೆ. ಹಯಗ್ರೀವ್ ಇಷ್ಟು ಬೇಗ ಬರೋದು ಏನು ಅಂತ ಆಶ್ಚರ್ಯ ಪಡ್ತಿದ್ರೆ ಆಕೆ, ನಿನಗೋಸ್ಕರವೇ ಬೇಗ ಬಂದಿರಬಹುದು, ಒಮ್ಮೆ ಯೋಚನೆ ಮಾಡು ಅಂತ ಹೇಳುತ್ತೆ ತನ್ನದೇ ಅಂತರಾತ್ಮ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.